ಸ್ನೇಹಿತರೆ, ಇತಿಹಾಸದಲ್ಲಿ ರಾಜರು ಬರ್ತಾರೆ ಹೋಗ್ತಾರೆ, ಸಾಮ್ರಾಜ್ಯಗಳು ಹುಡ್ತವೆ ಸಾಯ್ತವೆ, ಆದರೆ ಸಾವಿರಾರು ವರ್ಷಕ್ಕೊಮ್ಮೆ ಮಾತ್ರ ಒಬ್ಬ ವ್ಯಕ್ತಿ ಹುಡ್ತಾನೆ. ಆತ ಬಂದು ಹೋದ್ಮೇಲೆ ಈ ಪ್ರಪಂಚ ಮೊದಲಿನ ಹಾಗಿರೋದಿಲ್ಲ. ಒಮ್ಮೆ ಊಹೆ ಮಾಡ್ಕೊಳ್ಳಿ, 16ನೇ ಶತಮಾನದ ಪ್ರಪಂಚ ಹೇಗಿತ್ತು ಅಂತ. 16ನೇ ಶತಮಾನ ಜನ ಅಂದ್ಕೊಂಡಿದ್ರು ಭೂಮಿ ಒಂದೇ ಕಡೆ ನಿಂತಿದೆ ಅಂತ, ಸೂರ್ಯನೇ ನಮ್ಮ ಸುತ್ತ ತಿರುಗ್ತಾ ಇದ್ದಾನೆ ಅಂತ, ಗ್ರಹಗಳು ದೇವತೆಗಳು ಅಂತ ನಂಬಿದ್ರು, ಕಾಮನ ಬಿಲ್ಲು ಅಂದ್ರೆ ಅದು ದೇವರ ಚಮತ್ಕಾರ ಅಂತ ಅನ್ಕೊಂಡಿದ್ರು. ಎಲ್ಲವೂ ಕತ್ತಲಲ್ಲಿತ್ತು. ಆಗ ಒಬ್ಬ ವ್ಯಕ್ತಿ ಬಂದ. ಆತ ಆಕಾಶದ ಕಡೆ ನೋಡಿ, ಇಲ್ಲ ಇದು ದೇವರ ಚಮತ್ಕಾರ ಅಲ್ಲ, ಇದು ಗಣಿತ, ಇಟ್ಸ್ ಮ್ಯಾಥ್ ಅಂತ ಹೇಳ್ದ. ದೇವರು ಈ ಪ್ರಪಂಚವನ್ನ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅನ್ನೋ ಬ್ಲೂ ಪ್ರಿಂಟ್ ಅನ್ನೇ ಡಿಕೋಡ್ ಮಾಡಿ ನಮ್ಮ ಕೈಗಿಟ್ಟ. ಆತ ಎಂತಹ ಜೀನಿಯಸ್ ಅಂದ್ರೆ, ಆತ ಹುಟ್ಟಿದಾಗ ಈ ಜಗತ್ತಲ್ಲಿ ಆತನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಗಣಿತವೇ ಇರಲಿಲ್ಲ. ಅದಕ್ಕಾಗಿ ಆತನೇ ಒಂದು ಹೊಸ ಗಣಿತವನ್ನ ಸೃಷ್ಟಿ ಮಾಡ್ದ. ನಾವಿವತ್ತು ಬಾಹ್ಯಾಕಾಶಕ್ಕೆ ರಾಕೆಟ್ ಹಾರಿಸ್ತಾ ಇದ್ದೀವಿ ಅಂದ್ರೆ, ಕೈಯಲ್ಲಿ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀವಿ ಅಂದ್ರೆ, ಅದಕ್ಕೆ 350 ವರ್ಷಗಳ ಹಿಂದೆ ಅಡಿಪಾಯ ಹಾಕಿದ ಆ ಮಹಾಮಾಂತ್ರಿಕ ವಿಜ್ಞಾನ ಲೋಕದ ಗಾಡ್ ಸರ್ ಐಸಾಕ್ ನ್ಯೂಟನ್ ಅವ್ರ ಬಗ್ಗೆ ತಿಳ್ಕೋಬೇಕು. ಆದರೆ ಸ್ನೇಹಿತರೆ, ಇಡೀ ಬ್ರಹ್ಮಾಂಡದ ರಹಸ್ಯವನ್ನ ಭೇದಿಸಿದ ಈ ಮನುಷ್ಯ ತನ್ನ ಸ್ವಂತ ಜೀವನದಲ್ಲಿ ಮಾತ್ರ ಕೊನೆವರೆಗೂ ಒಬ್ಬಂಟಿಯಾಗಿ ಉಳಿದುಬಿಟ್ರು. ತಾಯಿಯ ಪ್ರೀತಿ ಸಿಗಲಿಲ್ಲ, ಮದುವೆ ಆಗಲಿಲ್ಲ, ಪ್ರೀತಿ ಕಾಣಲಿಲ್ಲ. ಏನಿತ್ತು ಅವ್ರ ತಲೆಯಲ್ಲಿ ಹಾಗಾದ್ರೆ? ಸೇಬು ಹಣ್ಣು ಬಿದ್ದಾಗ ನಿಜವಾಗ್ಲೂ ಆಗಿದ್ದೇನು? ಬನ್ನಿ, ಲೀಡರ್ ಸರಣಿಯಲ್ಲಿ ಇವತ್ತಿನ ಲೀಡರ್ ಆ ಒಂಟಿ ದೈತ್ಯನ ಸ್ಟೋರಿಯನ್ನ ಆಳವಾಗಿ ನೋಡ್ತಾ ಹೋಗೋಣ. ದಿ ಅನ್ವಾಂಟೆಡ್ ಚೈಲ್ಡ್, ಬೇಡವಾಗಿದ್ದ ಮಗು. ನ್ಯೂಟನ್ ಸ್ಟೋರಿ ಶುರುವಾಗೋದು ಒಂದು ಟ್ರಾಜಿಡಿ ಮೂಲಕ. ಅದು 1642 ಕ್ರಿಸ್ಮಸ್ ದಿನ ಇಂಗ್ಲೆಂಡ್ನ ವಾಲ್ಸ್ಥೋಪ್ ಅನ್ನೋ ಒಂದು ಪುಟ್ಟ ಹಳ್ಳಿ. ಆ ರಾತ್ರಿ ಒಂದು ಗಂಡು ಮಗು ಹುಟ್ಟಿತು. ಆದ್ರೆ ಆ ಮಗು ಹುಟ್ಟಿದಾಗ ಹೇಗಿತ್ತು ಗೊತ್ತಾ? ಅಂಗೈ ಅಗಲ ಇತ್ತು ಅಷ್ಟೇ, ಸಣ್ಣದು ಪ್ರೀಮೆಚೂರ್ ಬೇಬಿ. ಡಾಕ್ಟರ್ ಹೇಳಿದ್ರು, ಇದು ಏನಿದೆ, ಇದು ಉಳಿಯಲ್ಲ, ಇದು ಜೀವಿ, ಇದು ಸತ್ ಹೋಗುತ್ತೆ, ರಾತ್ರಿ ಕಳಿಯಲ್ಲ ಅಂತ. ಎಷ್ಟು ಸಣ್ಣ ಇತ್ತು ಅಂದ್ರೆ, 1 ಲೀಟರ್ ನೀರು ಹಿಡಿಯೋ ಮಗ್ಗಿದೆಯಲ್ಲ ಅದ್ರ ಒಳಗಡೆ ಇಡ್ಬೋದಾಗಿತ್ತು. ಸಣ್ಣ ನಾಯಿಮರಿ ಥರ ಇತ್ತು. ಆದರೆ ವಿಧಿ ಆಟ ನೋಡಿ, ಆ ಮಗು ಸಾವನ್ನ ಗೆದ್ದು ಬಂದಿದ್ದು ಮಾತ್ರ ಅಲ್ಲ, ಭೂಮಿಯ ಮುಂದಿನ ಪೀಳಿಗೆಯ ಮನುಷ್ಯರ ದಿಕ್ಕನ್ನೇ ಬದಲಿಸ್ಬಿಡ್ತು. ಆದರೆ ಆ ಮಗು ಏನೋ ಬದುಕ್ತು ಆವಾಗ. ಅದಕ್ಕೆ ಅದರ ಅಪ್ಪನ ಪ್ರೀತಿ ಸಿಗಲಿಲ್ಲ. ನ್ಯೂಟನ್ ಹುಟ್ಟೋಕೆ 3 ತಿಂಗಳು ಮುಂಚೆನೆ ತಂದೆ ಪ್ರಾಣ ಕಳ್ಕೊಂಡಿದ್ರು, ತೀರು ಹೋಗಿದ್ರು. ತಂದೆಯ ಮುಖವನ್ನೇ ನೋಡದ ದೌರ್ಭಾಗ್ಯ ನ್ಯೂಟನ್ ಅವರದ್ದು. ನಿಜವಾದ ನರಕ ಶುರುವಾಗಿದ್ದು ನ್ಯೂಟನ್ಗೆ 3 ವರ್ಷ ಆದಾಗ. ಅವ್ರ ತಾಯಿ ಹನ ಇನ್ನೊಬ್ಬರನ್ನ ಮದುವೆ ಆಗೋಕೆ ಡಿಸೈಡ್ ಮಾಡ್ತಾರೆ. ಆದರೆ ಆ ಹೊಸ ಗಂಡ ಒಂದು ಕಂಡೀಷನ್ ಹಾಕ್ತಾನೆ, ನೀನು ಓಕೆ, ಆದರೆ ಈ ಮಗು ಇದೆಯಲ್ಲ, ಇದನ್ನೊಂದು ತರಬೇಡ, ಇದನ್ನ ಆ ಕಡೆ ಇಟ್ಟು ಬಾ ಅಂತ ಹೇಳ್ತಾನೆ. ಆ ತಾಯಿ ಏನು ಮಾಡಿದ್ರು ಗೊತ್ತಾ? ಆ 3 ವರ್ಷದ ಪುಟಾಣಿ ಮಗುವನ್ನ ಅಜ್ಜಿ ಮನೇಲಿ ಬಿಟ್ಟು ತಾನು ಗಂಡನ ಮನೆಗೆ ಹೊರಟು ಹೋದ್ರು. ಒಮ್ಮೆ ಯೋಚನೆ ಮಾಡಿ, ತಾಯಿ ಇದ್ದು ಅನಾಥ, ತಂದೆ ಬೇರೆ ಮುಂಚೆನೆ ಹೋಗಿದ್ದಾರೆ. ಮಗು ಹೇಗೆ ಬೆಳೆದಿರಬೇಡ, ಆ ನೋವು ಮುಂದೆ ದ್ವೇಷವಾಗಿ ಬದಲಾಯಿತು. ಎಷ್ಟರ ಮಟ್ಟಿಗೆ ಫ್ರಸ್ಟ್ರೇಟ್ ಆಗಿದ್ರು ಅಂದರೆ, ಮುಂದೆ ದೊಡ್ಡವರಾದ ತಮ್ಮ ಸೀಕ್ರೆಟ್ ಡೈರಿಯಲ್ಲಿ ಸಿನ್ಸ್ ಲಿಸ್ಟ್ ಅವ್ರು ಹೀಗೆ ಬರ್ಕೊಂಡ್ರು. ತನ್ನ ತಾಯಿ ಮತ್ತು ಮಲತಂದೆ ಮಲಗಿರುವಾಗ ಅವರ ಮನೆಯನ್ನೇ ಸುಟ್ಟು ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಮನುಷ್ಯರ ಮೇಲಿನ ಈ ದ್ವೇಷವೇ ನ್ಯೂಟನ್ ಅವರನ್ನ ವಿಜ್ಞಾನದ ಕಡೆಗೆ ತಳ್ಳಿತು. ಮನುಷ್ಯರು ಮೋಸ ಮಾಡ್ತಾರೆ, ಅದರ ನಂಬರ್ಸ್ ಯಾವತ್ತೂ ಮೋಸ ಮಾಡಲ್ಲ ಅಂತ ಅವ್ರು ನಂಬಿದ್ರು. ದ ಮಿರಾಕಲ್ ಇಯರ್, ಜಗತ್ತು ನಿಲ್ತು, ನ್ಯೂಟನ್ ಓಡಿದ್ರು. 1665 ನ್ಯೂಟನ್ಗೆ ಆಗ 23 ವರ್ಷ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. ಆಗ ಇಂಗ್ಲೆಂಡ್ಗೆ ಒಂದು ಮಹಾಕಂಟಕ ಬಂತು, ಅದೇ ದಿ ಗ್ರೇಟ್ ಪ್ಲೇಗ್. ನಮಗೆ ಹೇಗೆ ಕೋವಿಡ್ ಬಂದಾಗ ಪ್ರಪಂಚ ಲಾಕ್ಡೌನ್ ಆಯಿತು, ಅವತ್ತು ಅದಕ್ಕೂ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿತ್ತು ಅದು. ಅವತ್ತು ಎಲ್ಲ ಶಾಲೆ ಕಾಲೇಜು ಎಲ್ಲ ವ್ಯವಹಾರ ಎಲ್ಲ ಬಂದಾದ್ವು. ನ್ಯೂಟನ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ತಮ್ಮ ಹಳ್ಳಿಗೆ ಬಂದು ಸೇರಿದ್ರು. ಮುಂದಿನ 18 ತಿಂಗಳು ನ್ಯೂಟನ್ ತಮ್ಮ ತೋಟದ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಏಕಾಂಗಿಯಾಗಿ ಕಳೆದ್ರು. ಆ 18 ತಿಂಗಳಿದೆಯಲ್ಲ, 1665ರಿಂದ 1666, ಅದನ್ನ ಇತಿಹಾಸಕಾರರು ಆನಸ್ ಮಿರಾಬಿಲಿಸ್ ಅಥವಾ ಇಯರ್ ಆಫ್ ವಂಡರ್ಸ್ ಅಂತ ಕರೀತಾರೆ. ಯಾಕೊತ್ತಾ? ಮನುಕುಲ ಕಳೆದ 2000 ವರ್ಷಗಳಲ್ಲಿ ಏನು ಸಾಧನೆ ಮಾಡೋಕೆ ಆಗಿರ್ಲಿಲ್ವೋ ಅದನ್ನ ನ್ಯೂಟನ್ ಆ 18 ತಿಂಗಳಲ್ಲಿ ಒಂದು ಕೋಣೆಯಲ್ಲಿ ಸಾಧಿಸಿದ್ರು. ಲಾಕ್ಡೌನ್ ಪ್ರಾಜೆಕ್ಟ್ ಥರ. ಅದೊಂದಿನ ಸಂಜೆ ನ್ಯೂಟನ್ ಮೂಡ್ ಆಫ್ ಮಾಡಿಕೊಂಡು ಕಿಟಕಿ ಬಳಿ ಕೂತ್ಕೊಂಡಿದ್ರು. ಏನಿದು ಹಿಂಗಿದೆ ಇವತ್ತು ಒಂಥರ ಅಂತ. ಆಗ ದೂರದಲ್ಲಿದ್ದ ಮರದಿಂದ ಒಂದು ಸೇಬು ಕೆಳಗೆ ಬಿತ್ತು, ಆ್ಯಪಲ್. ಇಲ್ಲೊಂದು ಕ್ಲಾರಿಟಿ ಕೊಡ್ತೀವಿ ಕೇಳಿ. ನಾವು ಕಾರ್ಟೂನ್ಗಳಲ್ಲಿ ನೋಡೋ ಹಾಗೆ ಸೇಬು ಹಣ್ಣು ನ್ಯೂಟನ್ ತಲೆ ಮೇಲೆ ಬಿದ್ದಿರಲಿಲ್ಲ, ಬಿದ್ದಿದ್ದಾಗ ಹಿಡ್ಕೊಂಡವರು ಅಲ್ಲ.
ಅದು ಅವರ ಕಣ್ಣೆದರೆ ಬಿತ್ತು ಅಷ್ಟೇ. ಸಾಮಾನ್ಯ ಮನುಷ್ಯರಾಗಿದ್ದರೆ ಹಣ್ಣು ಬಿತ್ತು ಅಂತಿದ್ರು, ಹೆಚ್ಚಂದರೆ ಹೋಗಿ ತಗೊಂಬಂದು ತೊಳ್ಕೊಂಡು ತಿಂತಾ ಇದ್ರು. ಆದರೆ ನ್ಯೂಟನ್ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು, ಈ ಹಣ್ಣು ಯಾಕೆ ಕೆಳಗೆ ಬಿತ್ತು, ಯಾಕೆ ಮೇಲಕ್ಕೆ ಹೋಗಲಿಲ್ಲ ಅದು, ಅಥವಾ ಯಾಕೆ ಪಕ್ಕಕ್ಕೆ ಹೋಗಲಿಲ್ಲ? ಸರಿ, ಭೂಮಿ ಹಣ್ಣನ್ನು ಎಳಿತಾ ಇದೆ ಅಂತ ಒಪ್ಕೊಳ್ಳೋಣ, ಆದರೆ ಆಕಾಶದಲ್ಲಿ ಚಂದ್ರ ಯಾಕೆ ಭೂಮಿ ಮೇಲೆ ಬೀಳ್ತಾ ಇಲ್ಲ, ಅಥವಾ ಚಂದ್ರ ಯಾಕೆ ಭೂಮಿಯನ್ನು ಬಿಟ್ಟು ದೂರಕ್ಕೂ ಓಡಿ ಹೋಗ್ತಾ ಇಲ್ಲ? ಈ ಪ್ರಶ್ನೆ ಎಲ್ಲ ಬಂತು. ಆಗ ನ್ಯೂಟನ್ ಒಂದು ಅದ್ಭುತವಾದ ಲೆಕ್ಕಾಚಾರವನ್ನು ಮಾಡ್ತಾರೆ. ಒಂದು ವೇಳೆ ನಾನು ಈ ಸೇಬು ಹಣ್ಣನ್ನು ಜೋರಾಗಿ ಎಸೆದರೆ ಏನಾಗುತ್ತೆ? ಸ್ವಲ್ಪ ದೂರ ಹೋಗಿಬಿಡುತ್ತೆ. ಇನ್ನೂ ಜೋರಾಗಿ ಎಸೆದರೆ ಇನ್ನೂ ದೂರ ಬೀಳುತ್ತೆ. ಒಂದು ವೇಳೆ ರಾಕೆಟ್ ಸ್ಪೀಡ್ನಲ್ಲಿ ಎಸೆದರೆ ಅದು ಬೀಳೋದೇ ಇಲ್ಲ. ಭೂಮಿಯ ರೌಂಡ್ ಶೇಪ್ಗೆ ತಕ್ಕ ಹಾಗೆ ಅದು ಬೀಳ್ತಾನೆ ಇರುತ್ತೆ, ಅದು ಯಾವತ್ತೂ ನೆಲ ಮುಟ್ಟಲ್ಲ. ದ ಮೂನ್ ಈಸ್ ಫಾಲಿಂಗ್ ಅರೌಂಡ್ ದ ಅರ್ತ್. ಚಂದ್ರ ಕೂಡ ಭೂಮಿ ಕಡೆಗೆ ಬೀಳ್ತಿದ್ದಾನೆ, ಆದರೆ ಅವನ ಸ್ಪೀಡ್ನಿಂದಾಗಿ ಅವನು ಮಿಸ್ ಆಗಿ ರೌಂಡ್ ಹೊಡಿತಾನೇ ಇದ್ದಾನೆ ಅನ್ನೋದನ್ನು ನ್ಯೂಟನ್ ಅವತ್ತು ಡಿಕೋಡ್ ಮಾಡಿದ್ರು. ಇದಕ್ಕೆ ಅವರು ಇಟ್ಟ ಹೆಸರೇ ಯೂನಿವರ್ಸಲ್ ಗ್ರಾವಿಟಿ, ಗುರುತ್ವಾಕರ್ಷಣೆ. ಇನ್ವೆಂಟಿಂಗ್ ಕ್ಯಾಲ್ಕುಲಸ್, ಇಲ್ಲದೆ ಇರೋ ಗಣಿತವನ್ನೇ ಸೃಷ್ಟಿಸಿದ್ರು. ಗ್ರಾವಿಟಿ ಐಡಿಯಾ ಬಂತು, ಆದರೆ ಅದನ್ನು ಪ್ರೂವ್ ಮಾಡೋದು ಹೇಗೆ? ಆಗಿನ ಕಾಲದ ಗಣಿತ ಇದಕ್ಕೆ ಸಾಲ್ತಾ ಇರಲಿಲ್ಲ. ಚಲಿಸ್ತಾ ಇರೋ ವಸ್ತುಗಳ ವೇಗವನ್ನು ಅಳಿಯೋಕೆ ಆಗಿನ ಮ್ಯಾಥ್ಸ್ ವೀಕ್ ಆಗಿತ್ತು. ಬೇರೆ ವಿಜ್ಞಾನಿ ಆಗಿದ್ರೆ ಇದಕ್ಕೆ ಫಾರ್ಮುಲಾ ಇಲ್ಲ ಅಂತ ಸುಮ್ಮನೆ ಆಗ್ತಿದ್ರೇನೋ. ಆದರೆ ನ್ಯೂಟನ್ ಏನು ಮಾಡಿದ್ರು ಗೊತ್ತಾ? ತಮಗೆ ಬೇಕಾದ ಲೆಕ್ಕ ಮಾಡೋಕ್ಕೆ ತಾವೇ ಸ್ವತಃ ಒಂದು ಹೊಸ ಗಣಿತವನ್ನು ಸೃಷ್ಟಿ ಮಾಡಿದ್ರು. ಆದರೆ ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಿದ್ದೆಗೆಡಿಸೋ ಕ್ಯಾಲ್ಕುಲಸ್. ಒಮ್ಮೆ ಯೋಚನೆ ಮಾಡಿ ನೋಡಿ, ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಗೊತ್ತಾದಾಗ ಅದಕ್ಕೊಂದು ಹೊಸ ಸೈನ್ಸನ್ನೇ ಹುಟ್ಟು ಹಾಕೋದು ಅಂದರೆ ಇವರ ಬುದ್ಧಿಮಟ್ಟ IQ ಯಾವ ಲೆವೆಲ್ಗೆ ಇದ್ದಿರಬಹುದು. ಆದರೆ ನ್ಯೂಟನ್ ಎಂತಹ ವಿಚಿತ್ರ ಮನುಷ್ಯ ಅಂದರೆ ಇದನ್ನು ಕಂಡು ಹಿಡಿದು ಅವರು ಜಗತ್ತಿಗೆ ಹೇಳಲೇ ಇಲ್ಲ. ಜನ ನನ್ನ ಐಡಿಯಾವನ್ನು ಕದ್ದು ಬಿಡ್ತಾರನ್ನೋ ಭಯ ಅವರಿಗೆ. ಸುಮಾರು 20 ವರ್ಷ ಆ ಸೀಕ್ರೆಟನ್ನು ತಮ್ಮ ಟ್ರಂಕ್ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ರು. ಕಾಮನ ಬಿಲ್ಲನ್ನೇ ಸೀಳಿದ ಮಾಂತ್ರಿಕ. ಗ್ರಾವಿಟಿ ನಂತರ ನ್ಯೂಟನ್ ಕೈ ಹಾಕಿದ್ದು ಇನ್ನೊಂದು ನಿಗೂಢ ರಹಸ್ಯಕ್ಕೆ, ಅದೇ ಬೆಳಕು, ಲೈಟ್. ನ್ಯೂಟನ್ ಬರೋವರೆಗೂ ಸುಮಾರು 2000 ವರ್ಷಗಳಿಂದ ಜನ ಒಂದು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ರು. ಪ್ಲೇಟೋ, ಅರಿಸ್ಟಾಟಲ್ ಕಾಲದಿಂದಲೂ ಜನ ನಂಬಿದ್ದು ಬಿಳಿ ಬಣ್ಣ, ವೈಟ್ ಲೈಟ್, ಅಂದರೆ ಅದು ದೇವರ ಬಣ್ಣ, ಅದು ಪ್ಯೂರ್, ಅದರಲ್ಲಿ ಬೇರೆ ಬಣ್ಣ ಇಲ್ಲ ಅಂತ. ಆದರೆ ನ್ಯೂಟನ್ ಸುಮ್ಮನೆ ಒಪ್ಕೊಳ್ತಿರ್ಲಿಲ್ಲ ಯಾವುದನ್ನು ಕೂಡ. 1666ರಲ್ಲಿ ಅವರು ತಮ್ಮ ಕತ್ತಲ ಕೋಣೆಯ ಕಿಟಕಿ ಮುಚ್ಚಿ ಅದರಲ್ಲಿ ಒಂದು ಸಣ್ಣ ತೂತು ಪಿನ್ ಹೋಲ್ ಮಾಡಿದ್ರು. ಆ ಸಣ್ಣ ತೂತಿನಿಂದ ಬಂದ ಸೂರ್ಯನ ಬೆಳಕಿನ ಮುಂದೆ ಒಂದು ತ್ರಿಕೋನಾಕಾರದ ಗಾಜಿನ ತುಂಡು ಪ್ರಿಸಮ್ ಅನ್ನು ಇಟ್ಟರು. ಯಾವಾಗ ಬೆಳಕು ಆ ಪ್ರಿಸಮ್ ಒಳಗಡೆ ಹೋಯಿತೋ ಎದುರುಗಡೆ ಗೋಡೆ ಮೇಲೆ ಒಂದು ಮ್ಯಾಜಿಕ್ ನಡೀತು. ಆ ಬಿಳಿ ಬಣ್ಣ ಒಡೆದು ಹೋಯಿತು. ಗೋಡೆ ಮೇಲೆ ನೇರಳೆ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು, ಹೀಗೆ 7 ಬಣ್ಣಗಳ ಕಾಮನ ಬಿಲ್ಲು, ವಿಬ್ಗಯಾರ್, ಸ್ಪೆಕ್ಟ್ರಮ್ ಮೂಡಿತ್ತು. ಆಗಿನ ಜನ ಅದನ್ನು ನಂಬಲಿಲ್ಲ. ಆ ಬಣ್ಣ ಗಾಜಿನಿಂದ ಬಂದಿರಬೇಕು, ಬೆಳಕಿನಿಂದ ಅಲ್ಲ ಅಂತ ವಾದ ಮಾಡಿದ್ರು. ಆಗ ನ್ಯೂಟನ್ ತನ್ನ ಮೇಧಾವಿತನವನ್ನು, ಜೀನಿಯಸ್ಸನ್ನು ಪ್ರದರ್ಶನ ಮಾಡಿದ್ರು. ಆಗ ಅವರು ಆ 7 ಬಣ್ಣಗಳ ಮುಂದೆ ಇನ್ನೊಂದು ಪ್ರಿಸಮನ್ನು ತಲೆ ಕೆಳಗಾಗಿ ಅಪ್ಸೈಡ್ ಡೌನ್ ಇಟ್ಟರು. ಏನಾಯಿತು ಗೊತ್ತಾ? ಆ 7 ಬಣ್ಣಗಳು ಮತ್ತೆ ಒಟ್ಟಿಗೆ ಕೂಡಿ ಆಚೆ ಬರುವಾಗ ಮತ್ತೆ ಪ್ಯೂರ್ ಬಿಳಿ ಬಣ್ಣ, ವೈಟ್ ಲೈಟ್ ಆಗಿ ಹೊರಬಂತು. ನ್ಯೂಟನ್ ಜಗತ್ತಿಗೆ ಪ್ರೂವ್ ಮಾಡಿದ್ರು, ನೋಡಿ, ಬಣ್ಣ ಇರೋದು ವಸ್ತುವಿನಲ್ಲಿ ಅಲ್ಲ, ಬಣ್ಣ ಇರೋದು ಬೆಳಕಿನಲ್ಲಿ ಅಂತ. ಇವತ್ತು ನಾವು ಆಕಾಶದಲ್ಲಿ ಕಾಮನ ಬಿಲ್ಲು ನೋಡ್ತೀವಲ್ವಾ, ಅದಕ್ಕೆ ಕಾರಣ ಏನು ಅಂತ ಮೊದಲು ಹೇಳಿದ್ದೇ ನ್ಯೂಟನ್. ಮಳೆ ಹನಿಗಳು ಪ್ರಿಸಮ್ ಥರ ಕೆಲಸ ಮಾಡಿದಾಗ ಕಾಮನ ಬಿಲ್ಲು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಇಷ್ಟಕ್ಕೆ ನಿಲ್ಲಿಲ್ಲ. ಈ ಐಡಿಯಾ ಇಟ್ಕೊಂಡೆ ಅವರು ಜಗತ್ತಿನ ಮೊದಲ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪನ್ನು ತಯಾರು ಮಾಡಿದ್ರು. ಅದುವರೆಗೂ ಜಗತ್ತು ಲೆನ್ಸ್ ಬಳಸ್ತಾ ಇತ್ತು, ಅದರಲ್ಲಿ ಪಿಕ್ಚರ್ ಕ್ಲಿಯರ್ ಇರ್ತಾ ಇರಲಿಲ್ಲ. ಆದರೆ ನ್ಯೂಟನ್ ಕನ್ನಡಿ, ಮಿರರ್ ಬಳಸಿ ಟೆಲಿಸ್ಕೋಪ್ ಮಾಡಿದ್ರು. ಸ್ನೇಹಿತರೆ, ಇವತ್ತು ನಾಸಾದ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಾಹ್ಯಾಕಾಶದ ಫೋಟೋ ತೆಗಿತಾ ಇದೆಯಲ್ಲ, ಅದರ ಮೂಲ ತಾಯಿ ಬೇರಿರೋದು ನ್ಯೂಟನ್ ಅವತ್ತು ಕಂಡು ಹಿಡಿದ ಇದೇ ಟೆಕ್ನಾಲಜಿಯಲ್ಲೇ. 26ನೇ ವಯಸ್ಸಿನ ಮ್ಯಾಜಿಕ್. ಸ್ನೇಹಿತರೆ, 1 ನಿಮಿಷ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಗಮನಿಸಿ. ಒಂದು ಕಡೆ ಸೇಬು ಹಣ್ಣು ಬೀಳೋದನ್ನು ನೋಡಿ ಗ್ರಾವಿಟಿ ಲೆಕ್ಕ ಹಾಕಿದ್ರು, ಇನ್ನೊಂದು ಕಡೆ ಅದನ್ನು ಪ್ರೂವ್ ಮಾಡೋಕೆ ಕ್ಯಾಲ್ಕುಲಸ್ ಅನ್ನೋ ಹೊಸ ಗಣಿತವನ್ನು ಸೃಷ್ಟಿ ಮಾಡಿದ್ರು, ಮತ್ತೊಂದು ಕಡೆ ಕಾಮನ ಬಿಲ್ಲನ್ನು ಸೀಳಿ ಬೆಳಕಿನ ರಹಸ್ಯವನ್ನು, ಆಪ್ಟಿಕ್ಸ್ನ ರಹಸ್ಯವನ್ನು ಮತ್ತು ಚಲನೆಯ ನಿಯಮಗಳನ್ನು, ಅಂದರೆ ಲಾಸ್ ಆಫ್ ಮೋಷನ್ ಅನ್ನು ಬರೆದಿಟ್ರು. ಒಬ್ಬ ವಿಜ್ಞಾನಿ ತನ್ನ ಇಡೀ ಜೀವನವನ್ನು ಸವಿಸಿದ್ರು ಕೂಡ ಇದರಲ್ಲಿ ಒಂದನ್ನು ಕಂಡು ಹಿಡಿಯೋದು ಕೂಡ ಕಷ್ಟ. ಆದರೆ ನ್ಯೂಟನ್ ಇಷ್ಟೆಲ್ಲ ಅದ್ಭುತಗಳನ್ನು ಸಾಧಿಸಿದಾಗ ಅವರ ವಯಸ್ಸು ಎಷ್ಟಾಗಿತ್ತು ಗೊತ್ತಾ? ಜಸ್ಟ್ 26 ವರ್ಷ. ನಂಬಲೇಬೇಕು. ಇವತ್ತಿನ ಕಾಲದಲ್ಲಿ 26 ವರ್ಷದ ಯುವಕರು ಇನ್ನೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಓಡಾಡೋ ಟೈಮ್ನಲ್ಲಿ, ಅಥವಾ ಅವಾಗಿನ್ನೂ ಕರಿಯರ್ ಶುರು ಮಾಡ್ತಿರೋ ಟೈಮ್ನಲ್ಲಿ
ನ್ಯೂಟನ್ ಯಾವುದೇ ಗೂಗಲ್ ಇಲ್ಲದೆ, ಇಂಟರ್ನೆಟ್ ಇಲ್ಲದೆ, ಜೆಮಿನೈ, ಚಾಟ್ ಜಿಪಿಟಿ ಇಲ್ಲದೆ, ಯೂನಿವರ್ಸಿಟಿಯ ಗೈಡ್ಗಳ ಹಂಗಿಲ್ಲದೆ ಕೇವಲ ತಮ್ಮ 26ರ ವಯಸ್ಸಲ್ಲಿ ಒಂಟಿಯಾಗಿ ಇಡೀ ಮಾಡ್ರನ್ ಸೈನ್ಸ್ಗೆ ಫೌಂಡೇಶನ್ ಹಾಕಿಬಿಟ್ರು. ಆಗಿನ ಎಷ್ಟೋ ಜನ ಆರ್ಟಿಸ್ಟ್ಗಳು ಮತ್ತು ಫಿಲಾಸಫರ್ಗಳು ಇವರ ಸಾಧನೆ ನೋಡಿ ಲಿಟ್ರಲಿ ಭಯ ಬಿದ್ದುಬಿಟ್ರು. ಮನುಷ್ಯನ ಏನೈತಾ ಅಂಥೇಳಿ. ಇವಾಗ ಇಲಾನ್ ಮಸ್ಕ್ರನ್ನ ನೋಡ್ತಾರಲ್ಲ, ಏಲಿಯನ್ ಮನುಷ್ಯನೇ ಅಲ್ಲ ಆಯ್ತಾ ಅಂತ ಕೆಲವರೆಲ್ಲ ಆ ಥರ ಇವ್ರನ್ನ ನೋಡ್ತಾ ಇದ್ರು. ಆದರೆ ಎಲಾನ್ ಮಸ್ಕ್ಗೂ ನ್ಯೂಟನ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಎಲಾನ್ ಮಸ್ಕ್ಗೆ ಎಲ್ಲ ಟೆಕ್ನಾಲಜಿಯ ಹೆಲ್ಪ್ ಇತ್ತು, ಮಾಡ್ರನ್ ಎಜುಕೇಷನ್ ಆ್ಯಂಡ್ ಮಾಡ್ರನ್ ಸೈನ್ಸ್ನ ಹೆಲ್ಪ್ ಇತ್ತು. ಆದರೆ ನ್ಯೂಟನ್ 16ನೇ ಶತಮಾನದ ವ್ಯಕ್ತಿ, 400-500 ವರ್ಷ ಹಳೆಯ ಮನುಷ್ಯ. ಈತ ಮನುಷ್ಯನ ದೇವರ ಏಲಿಯನ್ ಅಂತ ಜನ ನೋಡ್ತಾ ಇದ್ರು ಅವ್ರನ್ನವತ್ತು. ದ ಪ್ರಿನ್ಸಿಪಿಯಾ ಜಗತ್ತು ಬದಲಿಸಿದ ಪುಸ್ತಕ. ನ್ಯೂಟನ್ ಕಂಡು ಹಿಡಿದ ಎಷ್ಟೋ ಸತ್ಯಗಳು ಜಗತ್ತಿಗೆ ತಿಳಿಯದೆ ಹೋಗೋ ಅಪಾಯ ಇತ್ತು. ಆಗ ಎಂಟ್ರಿ ಕೊಟ್ಟವರು ನ್ಯೂಟನ್ ಅವರ ಏಕೈಕ ಸ್ನೇಹಿತ ಖಗೋಳ ವಿಜ್ಞಾನಿ ಎಡ್ಮಂಡ್ ಹ್ಯಾಲಿ. ಹ್ಯಾಲಿ ಧೂಮಕೇತು ಅಂತ ನೀವು ಕೇಳಿದಿರಲ್ಲ, ಅವರೇ ಇವರು. 1684ರಲ್ಲಿ ಹ್ಯಾಲಿ ನ್ಯೂಟನ್ ಹತ್ರ ಬಂದು ಒಂದು ಚಾಲೆಂಜ್ ಮಾಡ್ತಾರೆ. ಸರ್, ಸೂರ್ಯನ ಸುತ್ತ ಗ್ರಹಗಳು ಯಾವ ಶೇಪ್ನಲ್ಲಿ ತಿರುಗ್ತವೆ ಅಂತ ನಮಗೆ ಲೆಕ್ಕ ಹಾಕೋಕ್ಕಾಗ್ತಿಲ್ಲ, ನಿಮಗೆ ಗೊತ್ತಾ ಅಂತ. ನ್ಯೂಟನ್ ಸಿಂಪಲ್ ಆಗಿ ಹೇಳ್ತಾರೆ, ಅದು ಅಂಡಾಕಾರದಲ್ಲಿದೆ, ಅಂದರೆ ಅದು ಎಲಿಪ್ಟಿಕಲ್ ಆಗಿ ಅಂತ. ನಾನು ಯಾವಾಗಲೂ ಲೆಕ್ಕ ಮಾಡಿಟ್ಟಿದ್ದೆ, ಪೇಪರ್ ಎಲ್ಲೋ ಕಳೆದು ಹೋಗಿದೆ ಅಂತಲೂ ಹೇಳ್ತಾರೆ. ಹ್ಯಾಲಿ ಬೆಚ್ಚಿ ಬೀಳ್ತಾರೆ. ಸರ್, ಇಷ್ಟು ದೊಡ್ಡ ವಿಚಾರ ಕಂಡು ಹಿಡಿದು ಸುಮ್ಮನೆ ಇಟ್ಟಿದ್ದೀರಾ ನೀವು ಅದನ್ನು, ದಯವಿಟ್ಟು ಇದನ್ನು ಪುಸ್ತಕ ಮಾಡಿ ಅಂತ ಗೋಗರಿತಾರೆ. ನ್ಯೂಟನ್ ಹತ್ರ ಪುಸ್ತಕ ಪ್ರಿಂಟ್ ಮಾಡಿಸೋಕ್ಕೂ ದುಡ್ಡಿರೋದಿಲ್ಲ. ರಾಯಲ್ ಸೊಸೈಟಿ ಕೂಡ ದುಡ್ಡು ಕೊಡಲಿಲ್ಲ. ಕೊನೆಗೆ ಎಡ್ಮಂಡ್ ಹ್ಯಾಲಿ ತಮ್ಮ ಸ್ವಂತ ಆಸ್ತಿ ಮಾರಿ ರಿಸ್ಕ್ ತಗೊಂಡು ನ್ಯೂಟನ್ ಅವರ ಪುಸ್ತಕವನ್ನು ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿಬಿಡ್ತಾರೆ. ಆಗ 1687ರಲ್ಲಿ ಮನುಕುಲದ ಇತಿಹಾಸದ ಅತ್ಯಂತ ಪ್ರಮುಖ ಪುಸ್ತಕ ಹೊರಬಂತು, ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕಾ. ಇದರಲ್ಲೇ ನ್ಯೂಟನ್ ತಮ್ಮ ಫೇಮಸ್ ಚಲನೆಯ 3 ನಿಯಮಗಳನ್ನು, 3 ಲಾಸ್ ಆಫ್ ಮೋಷನ್ ಹೇಳಿದ್ದು. ವಸ್ತು ತನ್ನಷ್ಟಕ್ಕೆ ತಾನೇ ನಿಲ್ಲಲ್ಲ ಅಥವಾ ಓಡಲ್ಲ, ಇನರ್ಷಿಯಾ. ಹಾಗೆ F=ma ಅಂದರೆ ಬಲ ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ ಅಂತ. ನೆಕ್ಸ್ಟ್, ಪ್ರತಿ ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಸ್ನೇಹಿತರೆ, 350 ವರ್ಷಗಳ ಹಿಂದೆ ನ್ಯೂಟನ್ ಬರೆದ ಈ 3 ನಿಯಮಗಳಿದಾವಲ್ಲ, ಇವತ್ತಿಗೂ ನಾಸಾ, ಇಸ್ರೋ ರಾಕೆಟ್ ಲಾಂಚ್ ಮಾಡಬೇಕು ಅಂದರೆ ಇದನ್ನೇ ಫಾಲೋ ಮಾಡೋದು. ಅದಕ್ಕೆ ಹೇಳೋದು ನ್ಯೂಟನ್ ಈಸ್ ದ ಪೈಲಟ್ ಆಫ್ ಎವ್ರಿ ರಾಕೆಟ್ ಅಂತ. ದ ಡಾರ್ಕ್ ಆಲ್ಕಮಿಸ್ಟ್, ವಿಜ್ಞಾನಿಯ ಮಾಂತ್ರಿಕನ. ಇಲ್ಲಿವರೆಗೂ ನಾವು ನ್ಯೂಟನ್ ಅವರನ್ನ ಒಬ್ಬ ಗ್ರೇಟ್ ಸೈಂಟಿಸ್ಟ್ ಆಗಿ ನೋಡಿದ್ವಿ. ಆದರೆ ನ್ಯೂಟನ್ ಅವರ ಲೈಫ್ನಲ್ಲಿ ಒಂದು ಡಾರ್ಕ್ ಸೀಕ್ರೆಟ್ ಇತ್ತು. ಜಗತ್ತು ಇವರನ್ನ ಫಿಸಿಕ್ಸ್ ವಿಜ್ಞಾನಿ ಅಂತ ಕರೆಯುತ್ತೆ. ಆದರೆ ನ್ಯೂಟನ್ ತಮ್ಮ ಜೀವನದ 30 ವರ್ಷಗಳನ್ನು ಕಳೆದಿದ್ದು ಫಿಸಿಕ್ಸ್ ಮೇಲಲ್ಲ, ಆಲ್ಕೆಮಿ ಮೇಲೆ. ಏನಿದು ಆಲ್ಕೆಮಿ ಅಂದರೆ ಸಾಮಾನ್ಯ ಕಬ್ಬಿಣ ಅಥವಾ ಸೀಸವನ್ನು ಕೆಮಿಕಲ್ ಆಗಿ ಬಳಸಿ ಚಿನ್ನವಾಗಿ ಬದಲಾಯಿಸೋದು ಮತ್ತು ಮನುಷ್ಯನಿಗೆ ಸಾವೇ ಬರದಂತೆ ತಡೆಯಬಲ್ಲ ಫಿಲಾಸಫರ್ಸ್ ಸ್ಟೋನ್ ಹುಡುಕೋದು. ಇದು ವಿಜ್ಞಾನಕ್ಕಿಂತ ಹೆಚ್ಚಾಗಿ ಮಾಟ ಮಂತ್ರ ಥರ. ನ್ಯೂಟನ್ ಅವರ ಲ್ಯಾಬ್ನಲ್ಲಿ ಹಗಲು ರಾತ್ರಿ ಬೆಂಕಿ ಉರಿತಾ ಇತ್ತು. ಅವರು ವಿಚಿತ್ರವಾದ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾ ಇದ್ರು. ಇನ್ನು ಶಾಕಿಂಗ್ ವಿಚಾರ ಏನು ಅಂದರೆ, ಅವರು ಪಾದರಸವನ್ನು, ಮರ್ಕ್ಯೂರಿಯನ್ನು ಕುದಿಸಿ ಅದರ ಹೊಗೆಯನ್ನು ಉಸಿರಾಡ್ತಾ ಇದ್ರು. ಕೆಲವೊಮ್ಮೆ ಟೇಸ್ಟ್ ಕೂಡ ಮಾಡ್ತಾಯಿದ್ರು. ಪಾದರಸ ಅನ್ನೋದು ಡೇಂಜರಸ್ ವಿಷ. ಬಹುಶಃ ಇದೇ ಕಾರಣಕ್ಕೆ ನ್ಯೂಟನ್ ನಿದ್ದೆ ಇಲ್ಲದೆ, ಯಾರ ಜೊತೆನೂ ಮಾತನಾಡದೆ, ಮಾನಸಿಕ ಅಸ್ವಸ್ಥರಂತೆ ಆಡ್ತಾ ಇದ್ರು. ನ್ಯೂಟನ್ ಸತ್ತ ಮೇಲೆ ಅವರ ಕೂದಲನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ ನಾರ್ಮಲ್ ಮನುಷ್ಯರಿಗಿಂತ 15 ಪಟ್ಟು ಹೆಚ್ಚು ಮರ್ಕ್ಯುರಿ ಪಾದರಸ ಸಿಕ್ಕಿತ್ತು. ಅವರು ಬೈಬಲ್ ಬಗ್ಗೆನೋ ವಿಪರೀತ ಅಧ್ಯಯನ ಮಾಡಿದ್ರು. ಅವ್ರ ಪ್ರಕಾರ ಬೈಬಲ್ನಲ್ಲಿ ಜಗತ್ತಿನ ಅಂತ್ಯದ ಬಗ್ಗೆ ಸೀಕ್ರೆಟ್ ಕೋಡ್ ಇದೆ. ಆ ಕೋಡ್ ಪ್ರಕಾರ ಲೆಕ್ಕ ಹಾಕಿ ನ್ಯೂಟನ್ ಒಂದು ಕಡೆ ಬರೆದಿಟ್ರು. 2060ರ ನಂತರ ಪ್ರಪಂಚ ಅಂತ್ಯ ಆಗಬಹುದು ಅಂತ. ನಾವೀಗ 2026ರಲ್ಲಿದ್ದೀವಿ. ಎಷ್ಟು ವರ್ಷ ಬಾಕಿ ಇದೆ? ಇನ್ನು 34 ವರ್ಷ ಬಾಕಿ ಇದೆ. ನ್ಯೂಟನ್ ಪ್ರಕಾರ ಜಗತ್ತು ಅಂತ್ಯ ಆಗೋ ಸಾಧ್ಯತೆಗೆ. ದ ಶೆರ್ಲಾಕ್ ಹೋಮ್ಸ್, ಕಳ್ಳರ ಪಾಲಿನ ಯಮ. 1696ರಲ್ಲಿ ನ್ಯೂಟನ್ ಲೈಫ್ ಟರ್ನ್ ಆಯಿತು. ಬ್ರಿಟನ್ ಸರ್ಕಾರ ಅವ್ರನ್ನ ರಾಯಲ್ ಮಿಂಟ್ ಅಂದರೆ ಕಾಯಿನ್ ತಯಾರು ಮಾಡೋ ಸಂಸ್ಥೆಯ ಬಾಸ್ ಆಗಿ ನೇಮಕ ಮಾಡಿತು. ಎಲ್ಲ ಅಂದ್ಕೊಂಡ್ರು, ದೊಡ್ಡ ವಿಜ್ಞಾನಿ ಅಲ್ವಾ, ಇವರಿಗೆ ಆಡಳಿತ ಗೊತ್ತಿರಲ್ಲ, ಸುಮ್ಮನೆ ಸೈನ್ ಹಾಕಿ ಸಂಬಳ ತಗೊಳ್ತಾರೆ ಅಂತ. ಆದರೆ ಆಗಿದ್ದೇ ಬೇರೆ. ಆಗ ಲಂಡನ್ನಲ್ಲಿ ನಕಲಿ ಕಾಯಿನ್, ಫೇಕ್ ಕಾಯಿನ್ಸ್ ಹಾವಳಿ ವಿಪರೀತ ಇತ್ತು. ದೇಶದ ಎಕಾನಮಿನೇ ಬಿದ್ದು ಹೋಗೋ ಆತಂಕ ಇತ್ತು. ಆಗ ನ್ಯೂಟನ್ ತಮ್ಮ ವಿಜ್ಞಾನದ ಬುದ್ಧಿಯನ್ನು ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಬಳಸಿದ್ರು. ಅವರು ಮಾರು ವೇಷದಲ್ಲಿ ಲಂಡನ್ನ ಕತ್ತಲೆ ಏರಿಯಾಗಳಿಗೆ, ಬಾರ್ಗಳಿಗೆ ಹೋಗಿ ಗೂಢಚರ್ಯ ಮಾಡ್ತಾ ಇದ್ರು.
ವಿಲಿಯಂ ಚಾಲನರ್ ಅನ್ನೋ ಕುಖ್ಯಾತ ಡಾನ್ ನಕಲಿ ಕಾಯಿನ್ ದಂಧೆ ನಡೆಸ್ತಾ ಇದ್ದ. ಆತನನ್ನ ನ್ಯೂಟನ್ ಎಷ್ಟರ ಮಟ್ಟಿಗೆ ಬೇಟೆಯಾಡಿದ್ರು ಅಂದರೆ ಸಾಕ್ಷಿ ಸಮೇತ ಹಿಡಿದು ಆತನನ್ನು ನೇಣಿಗೆ ಏರಿಸೋವರೆಗೂ ಬಿಡಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ನೀವು 5 ರೂಪಾಯಿ 10 ರೂಪಾಯಿ ಕಾಯಿನ್ ಮುಟ್ಟು ನೋಡಿ, ಅದರಲ್ಲಿ ಸೈಡ್ನಲ್ಲಿ ಅಂಚಿನಲ್ಲಿ ಗೆರೆಗಳು ರಿಜ್ಜಸ್ ಇರುತ್ತಲ್ವಾ, ಆ ಗೆರೆಗಳ ಐಡಿಯಾ ಕೊಟ್ಟಿದ್ದೇ ಇದೆ ನ್ಯೂಟನ್. ಆಗಿನ ಜನ ಬೆಳ್ಳಿ ಕಾಯಿನ್ ಅಂಚನ್ನು ಕಟ್ ಮಾಡಿ ಕರಗಿಸಿ ಮಾರ್ತಾ ಇದ್ರು. ಅದನ್ನು ತಡೆಯೋಕೆ ನ್ಯೂಟನ್ ಈ ಮಿಲ್ಡ್ ಎಡ್ಜ್ ಐಡಿಯಾ ಮಾಡಿದ್ರು. 300 ವರ್ಷ ಆದರೂ ಕೂಡ ನಾವಿನ್ನೂ ಆ ಟೆಕ್ನಿಕ್ ಬಳಸ್ತಾ ಇದ್ದೀವಿ. ಇವರ ಈ ಸಾಧನೆಗೆ ರಾಣಿ ಕ್ವೀನ್ ಆನೆ ಇವರಿಗೆ ಸರ್ ಪದವಿಯನ್ನು ಕೊಟ್ಟರು. ನೆನಪಿರಲಿ, ಇತಿಹಾಸದಲ್ಲಿ ನೈಟ್ಹುಡ್ ಪಡೆದ ಮೊದಲ ವಿಜ್ಞಾನಿ ಈ ನ್ಯೂಟನ್ ಅವರು. ದಿ ಎಂಡ್ ಆಫ್ ಎ ಜೈಂಟ್, ಸಾಗರ ದಡದ ಮಗು. ಜೀವನ ಪೂರ್ತಿ ಜಗಳ, ರಿಸರ್ಚ್, ಏಕಾಂತ ಅಂತ ಕಳೆದ ನ್ಯೂಟನ್, ಮೊದಲೊಂಚೂರು ಮೌಢ್ಯ ಮೂಢನಂಬಿಕೆಯನ್ನು ಟ್ರೈ ಮಾಡಿದ ನ್ಯೂಟನ್ 1727 ಮಾರ್ಚ್ 31ನೇ ತಾರೀಕು ತಮ್ಮ 84ನೇ ವಯಸ್ಸಲ್ಲಿ ನಿದ್ದೆಯಲ್ಲಿ ಶಾಂತವಾಗಿ ಪ್ರಾಣ ಬಿಟ್ರು. ಅವರು ಸಾವಿಗೂ ಕೆಲ ಹೊತ್ತಿನ ಮುಂಚೆ ಒಂದು ಮಾತನ್ನ ಹೇಳಿದ್ರಂತೆ. ಅದು ಬಹುಶಃ ವಿಜ್ಞಾನ ಲೋಕದ ಅತ್ಯಂತ ಸುಂದರವಾದ ಮಾತು. ಜಗತ್ತಿಗೆ ನಾನು ಒಬ್ಬ ದೊಡ್ಡ ಮೇಧಾವಿ ರೀತಿ ಕಾಣಬಹುದು, ಆದರೆ ನನಗೆ ನಾನು ಸಮುದ್ರದ ದಡದಲ್ಲಿ ಆಡ್ತಿರೋ ಒಂದು ಚಿಕ್ಕ ಮಗುವಿನ ಥರ ಕಾಣಿಸ್ತೀನಿ ಅಂತ. ನನ್ನ ಮುಂದೆ ಅಗಾಧವಾದ ಸತ್ಯದ ಸಾಗರ, ಓಷನ್ ಆಫ್ ಟ್ರೂತ್ ಹಾಗೆ ಬಿದ್ದಿದೆ. ನಾನಿನ್ನೂ ದಡದಲ್ಲಿ ಬರೀ ಕಪ್ಪೆ ಚಿಪ್ಪುಗಳನ್ನು ಆರಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದರು. ಎಂಥ ಮಾತಲ್ವಾ. ನಮಗೆ ಇಷ್ಟು ಚೂರು ತಿಳ್ಕೊಂಡು ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡ್ಬಿಡ್ತೇವೆ. ಆದರೆ ಬ್ರಹ್ಮಾಂಡವನ್ನೇ ಅರಿತ ವಿಜ್ಞಾನಿ ಆಗಿನ ಕಾಲದಲ್ಲೇ ಎಷ್ಟು ಹಂಬಲಿದ್ರು. ನ್ಯೂಟನ್ ಅವರ ಸಮಾಧಿ ಇವತ್ತಿಗೂ ಲಂಡನ್ನ ವೆಸ್ಟ್ ಮಿನಿಸ್ಟರ್ ಅಬೆನಲ್ಲಿದೆ. ಅಲ್ಲಿ ರಾಜರು ರಾಣಿಯರ ಸಮಾಧಿ ಪಕ್ಕದಲ್ಲಿ ಇವರಿಗೆ ಜಾಗ ಕೊಟ್ಟಿದ್ದಾರೆ. ಅವರ ಸಮಾಧಿ ಮೇಲೆ ಒಂದು ಸಾಲಿದೆ, ಲೆಟ್ ಮಾರ್ಟಲ್ಸ್ ರಿಜಾಯ್ಸ್ ದಟ್ ದೇರ್ ಹ್ಯಾಸ್ ಎಕ್ಸಿಸ್ಟೆಡ್ ಸಚ್ ಅಂಡ್ ಸೋ ಗ್ರೇಟ್ ಆನ್ ಆರ್ನಮೆಂಟ್ ಆಫ್ ದ ಹ್ಯೂಮನ್ ರೇಸ್ ಅಂತ. ಮನುಕುಲಕ್ಕೆ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಸಿಕ್ಕಿದ್ದಕ್ಕೆ ಮನುಷ್ಯರೆಲ್ಲರೂ ಸಂಭ್ರಮಿಸಲಿ ಅಂತ. ನ್ಯೂಟನ್ ಇಲ್ಲದಿದ್ದರೆ ಇವತ್ತು ನಮ್ಮ ಪ್ರಪಂಚ ಹೀಗಿರ್ತಾ ಇರಲಿಲ್ಲ. ಕರೆಂಟ್, ಫೋನ್, GPS, ರಾಕೆಟ್ ಯಾವುದೂ ಇರ್ತಾ ಇರಲಿಲ್ಲ. ಕತ್ತಲಲ್ಲಿದ್ದ ನಮಗೆ ವಿಜ್ಞಾನದ ದೀವಟಿಗೆ ಹಚ್ಚಿ ದಾರಿ ತೋರಿಸಿದ ದಾರಿದೀಪ ಅವರು. ಸೊ ಫ್ರೆಂಡ್ಸ್, ಇದು ದಿ ಲೀಡರ್ ಸರ್ ಐಸಾಕ್ ನ್ಯೂಟನ್ ಅವರ ಸ್ಟೋರಿ. ನಿಮಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ? ಲಾಕ್ಡೌನ್ ಟೈಮ್ನಲ್ಲಿ ಅವರು ಗ್ರಾವಿಟಿ ಕಂಡು ಹಿಡಿದಿದ್ದ, ಪ್ಲೇಗ್ ಟೈಮ್ನಲ್ಲಿ, ಅಥವಾ ಅವರ ಅಲ್ಕೆಮೆ ಹುಚ್ಚಾಟನ, ಅಥವಾ ಯಾವುದು, ಅಥವಾ ಎಲ್ಲವೂ ಸೂಪರಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಲೀಡರ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೇವೆ. ನೀವೇನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಪ್ರತಿಯೊಬ್ಬರು ಇದರ ತಿಳ್ಕೋಬೇಕು, ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಇವರ ಸ್ಟೋರಿಯನ್ನು ಶೇರ್ ಮಾಡಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗೋಣ. ನಮಸ್ತೆ.